ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು. ನೋಡಿ, ಇಲ್ಲಿ ಮೊಟ್ಟೆ ಸಿಪ್ಪೆಗಳನ್ನ ಬಿಸಾಕೋದಕ್ಕಿಂತ ಈ ರೀತಿ ರೀಯೂಸ್ನ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಾನು ಮೊಟ್ಟೆ ಸಿಪ್ಪೆನ ಯೂಸ್ ಮಾಡಿಕೊಂಡು ಒಂದು ಲಿಕ್ವಿಡ್ನ ಪಾತ್ರೆ ವಾಶ್ ಮಾಡೋದಕ್ಕೆ ಕ್ಲೀನಿಂಗ್ ಪರ್ಪೋಸಿಗಾಗಿ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಯಾವ ರೀತಿ ರೆಡಿ ಮಾಡೋದಂತ ಈ ವಿಡಿಯೋದಲ್ಲಿ ಶಾರ್ಟಾಗಿ ತೋರಿಸ್ಕೊಡ್ತೀನಿ ನೋಡಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಈ ರೀತಿ ಫಸ್ಟು ಮೊಟ್ಟೆ ಒಳಗಡೆ ನಾವು ಹಸಿ ಮೊಟ್ಟೆ ಇರೋದ್ರಿಂದ ನೀಟಾಗಿ ಫಸ್ಟು ವಾಶ್ ಮಾಡ್ಕೊಂಬಿಡಬೇಕು. ನಾವು ಈ ರೀತಿಯಾಗಿ ಎಷ್ಟು ಮೊಟ್ಟೆಯನ್ನು ತೊಗೊಂಡಿರ್ತೀವಿ ಅದನ್ನು ಪೂರ್ತಿ ಈ ರೀತಿ ವಾಶ್ ಮಾಡ್ಕೊಬೇಕು. ಇಲ್ಲಿ ನೋಡಿ, ಮಿಕ್ಸಿ ಜಾರಿಗೆ ನಾನು ಒಂದು 1/4 ಲೀಟ್ರ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಲಿಕ್ವಿಡ್ನ ರೆಡಿ ಮಾಡ್ಕೊತೀವಿ ಅಂದ್ಬಿಟ್ಟು. ನಾನು ಆವಾಗಲೇ ವಾಶ್ ಮಾಡ್ಕೊಂಡಿದ್ನಲ್ವ, ಇದನ್ನು ಕೂಡ ಮೊಟ್ಟೆ ಸಿಪ್ಪೆನೂ ಕೂಡ ಹಾಕ್ಕೊಂಡು ನೀಟಾಗಿ ಫಸ್ಟು ಗ್ರೈಂಡ್ ಮಾಡ್ಕೊಂಬಿಡಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ₹5 ಸೋಪ್ನ ತೊಗೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನೋಡಿ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪೌಡ್ರನ್ನ. ಇದ್ರ ಜೊತೆಗೆ ಬಂದ್ಬಿಟ್ಟು ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಹಾಕ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಪುಡಿ ಉಪ್ಪು. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೋಡಿ ಇಲ್ಲಿ ನಾನು ಶುಗರ್ ಹಾಕ್ಕೊಂಡಿದ್ದೀನಿ, ವೈಟ್ ಶುಗರು. ಇದಿಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡ್ಕೊಬೇಕು, ಒಂದು ಒಳ್ಳೆ ಲಿಕ್ವಿಡ್ ರೆಡಿ ಆಗೋವರೆಗೂ. ನೋಡ್ತಿದ್ದೀರಲ್ವಾ, ಈ ರೀತಿಯಾಗಿ ಚೆನ್ನಾಗಿ ಒಂದು ಲಿಕ್ವಿಡ್ ಆಗೋವರೆಗೂ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಇದು ನಿಮಗೆ ಬಾತ್ರೂಮ್ ಟೈಲ್ಸ್ ಏನಾದ್ರೂ ತುಂಬ ಕೊಳೆ ಆಗಿದೆ, ಕರೆ ಕಟ್ಟಿದೆ ಅಂದ್ರೂ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನೀವು ಕ್ಲೀನ್ ಮಾಡ್ಕೊಬೋದು. ನೋಡಿ, ಇಲ್ಲಿ ವೇಸ್ಟ್ ಒಂದು 2-3 ಬಾಕ್ಸ್ ಇತ್ತು ನೋಡಿ. ಆ ಬಾಕ್ಸಿಗೆ ಈ ಥರ ಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ತುಂಬ 1 ತಿಂಗಳು 2 ತಿಂಗಳವರೆಗೂ ಆಗುತ್ತೆ ನಿಮಗೆ. ಒಂದು ಸೋಪ್ ಏನಿಲ್ಲ ಅಂದರೂ ಒಂದು 15 ದಿನಕ್ಕೆಲ್ಲ ಖಾಲಿ ಆಗಿಬಿಡುತ್ತೆ. 15 ದಿನವೂ ಬರಲ್ಲ. ಜಾಸ್ತಿ ನಾವು ಪಾತ್ರೆ ತೊಳಿತೀವಿ ಅಂದರೆ 1 ವೀಕು 10 ಡೇಸಿಗೆಲ್ಲ ಖಾಲಿ ಆಗಿಬಿಡುತ್ತೆ ನೋಡಿ. ಈ ರೀತಿ ಲಿಕ್ವಿಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಪಾತ್ರೆ ವಾಶ್ ಮಾಡ್ಕೊಬೋದು. ಟೈಲ್ಸ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಕ್ಲೀನಿಂಗ್ ಪರ್ಪೋಸಿಗಂತೂ ಮಾಡಿಸ್ದಂಗೆ ಇರುತ್ತೆ ಈ ಲಿಕ್ವಿಡು. ಒಂದು ಸಲ ಮಾಡ್ಕೊಂಡ್ರೆ ಏನಿಲ್ಲ ಅಂದರೂ ಒಂದು 2 ತಿಂಗಳವರೆಗೂ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಬೋದು. ನೋಡಿ, ಇಲ್ಲಿ ನಾನು ಸ್ವಲ್ಪ ಪಾತ್ರೆನೂ ಕೂಡ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಸಲ ಈ ರೀತಿ ಡಿಪ್ ಮಾಡಿಕೊಂಡ್ರೆ ಸಾಕು, ನೀವು ಏನಿಲ್ಲ ಅಂದರೂ ಒಂದು ಅರ್ಧ ಟಬ್ಬು ಪಾತ್ರೆನ ಇದರಲ್ಲಿ ವಾಶ್ ಮಾಡ್ಕೊಬೋದು. ಅಷ್ಟು ನೀಟಾಗಿ ನೋಡಿ, ನೊರೆನೂ ಬರುತ್ತೆ, ನೀಟಾಗಿ ಕ್ಲೀನ್ ಕೂಡ ಆಗುತ್ತೆ ನಿಮಗೆ. ಎಷ್ಟು ಪಾತ್ರೆ ಇದ್ರೂ ಕೂಡ ಟೆನ್ಷನ್ ಇರೋದಿಲ್ಲ. ಅರ್ಧ ಗಂಟೆಲಿ ಆಗೋ ಕೆಲಸ ನಿಮಿಷದಲ್ಲಿ ಕೂಡ ನಾವು ಮಾಡ್ಕೊಂಬಿಡ್ಬೋದು. ಈ ಲಿಕ್ವಿಡ್ ರೆಡಿ ಮಾಡೋದು ಯಾರಿಗೆಲ್ಲ ಇಷ್ಟ ಆಯಿತು, ನೀವು ಕೂಡ ಈ ರೀತಿ ರೆಡಿ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ರೀತಿಯಾಗಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಟಿಪ್ಸ್ ಬೇಕಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವಾಗಲೇ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನನಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಒಳ್ಳೊಳ್ಳೆ ಟಿಪ್ಸ್ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿದ್ರಿ ಅಲ್ವಾ, ಎಷ್ಟು ಬೇಗ ಬೇಗ ಕ್ಲೀನ್ ಆಯಿತು ಅಂತ ಹೇಳ್ಬಿಟ್ಟು. ಈ ಒಂದು ಲಿಕ್ವಿಡ್ ಇತ್ತು ಅಂತ ಅಂದರೆ ನಿಮ್ಮ ಮನೆ ಕೆಲಸ ಅರ್ಧ ಗಂಟೆಲಾಗೋದು 10 ನಿಮಿಷದಲ್ಲಿ ಕೂಡ ಕ್ಲಿಯರ್ ಮಾಡ್ಕೊಬೋದು. ಥ್ಯಾಂಕ್ ಯು.